ನಮ್ಮ ಸುತ್ತಮುತ್ತ ಅದೆಷ್ಟೋ ಜನ ಅಯ್ಯಪ್ಪ ಮಾಲೆ ಹಾಕಿರೋದನ್ನ ನೋಡಿರ್ತೀವಿ ಅಲ್ವಾ. ಆದ್ರೆ ಆ ಸಂಪ್ರದಾಯದ ಹಿಂದೆ ಅದೆಷ್ಟೋ ಆಳವಾದ ರಹಸ್ಯಗಳಿವೆ ಅಂತ ಎಂದಾದ್ರೂ ಯೋಚಿಸಿದಿರಾ? ಇದು ಬರೀ ನಂಬಿಕೆ ಅನ್ನೋದ್ಕಿಂತ ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನವೇ ಇದೆ. ಮೊದಲನೇ ಪ್ರಶ್ನೆ, ಯಾಕೆ ಈ ದೀಕ್ಷೆಯನ್ನ ಡಿಸೆಂಬರ್ ಜಾನವರಿ ಅಂದ್ರೆ ಚಳಿಗಾಲದಲ್ಲೇ ಮಾಡಬೇಕು? ಬೇರೆ ಟೈಮಲ್ಲಿ ಯಾಕೆ ಮಾಡಲ್ಲ? ಇನ್ನೊಂದು ನೋಡಿ, ಯಾಕೆ ಕಪ್ಪು ಬಟ್ಟೆನೇ ಹಾಕೋಬೇಕು? ಇದೇನಾದ್ರೂ ಸುಮ್ಮನೆ ಒಂದು ಕಲರ್ ಅಷ್ಟೇನಾ, ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಗುಟ್ಟಿದೆಯಾ? ಅಬ್ಬಾ, ಇದಂತೂ ತುಂಬಾನೇ ಕಷ್ಟಕರವಾದದ್ದು. ಮೈಲುಗಟ್ಲೆ ಬರಿಗಾಲಲ್ಲಿ ನಡೀತಾರಲ್ಲ, ಯಾಕೆ? ಈ ಕಠಿಣವಾದ ದೈಹಿಕ ಸವಾಲಿನ ಅಸಲಿ ಉದ್ದೇಶವಾದ್ರೂ ಏನು? ಕೊನೇದಾಗಿ ಸರಿಯಾಗಿ 41 ದಿನಗಳ ವ್ರತವನ್ನೇ ಯಾಕೆ ಮಾಡಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಸಂಪ್ರದಾಯವನ್ನ ನೋಡೋ ನಮ್ಮ ದೃಷ್ಟಿಕೋನನೇ ಬದಲಾಗುತ್ತೆ. ಸರಿ, ಹಾಗಾದ್ರೆ ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಸಮಯದ ಆಯ್ಕೆ. ಇದು ಸುಮ್ಮನೆ ಆಕಸ್ಮಿಕವಾಗಿ ಆಯ್ಕೆ ಮಾಡಿದ್ದಲ್ಲ, ನಮ್ಮ ಪ್ರಾಚೀನ ಋಷಿಮುನಿಗಳು ತುಂಬಾನೇ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ಇದು. ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ಈ ಸಮಯವನ್ನ ಮಂಡಲ ಕಾಲ ಅಂತ ಕರೀತಾರೆ. ಅಂದ್ರೆ ಈ ಟೈಮ್ನಲ್ಲಿ ಆಧ್ಯಾತ್ಮಿಕ ಶಕ್ತಿ ತುಂಬಾನೇ ಹೆಚ್ಚಿರುತ್ತೆ. ಪ್ರಸಿದ್ಧ ಮಕರಜ್ಯೋತಿ ದರ್ಶನ ಆಗೋದು ಕೂಡ ಇದೇ ಸಮಯದಲ್ಲಿ. ಇನ್ನು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಚಳಿಗಾಲದಲ್ಲಿ ಉಪವಾಸ ಮಾಡೋದು ಸುಲಭ, ಯಾಕಂದ್ರೆ ಜಾಸ್ತಿ ಬೆವರೋದಿಲ್ಲ. ಅಷ್ಟೇ ಅಲ್ಲ, ತಂಪಾದ ವಾತಾವರಣದಿಂದ ಮನಸ್ಸು ಕೂಡ ಸಹಜವಾಗಿಯೇ ಶಾಂತವಾಗಿರುತ್ತೆ. ಆಯ್ತು, ಈಗ ಬಟ್ಟೆ ವಿಚಾರಕ್ಕೆ ಬರೋಣ. ಎಲ್ರೂ ಒಂದೇ ಥರ ಕಪ್ಪು ಬಟ್ಟೆ ಹಾಕ್ತಾರಲ್ಲ, ಯಾಕೆ? ಇದರ ಹಿಂದೆ 2 ಮುಖ್ಯವಾದ ಕಾರಣಗಳಿವೆ. ಧಾರ್ಮಿಕವಾಗಿ ಕಪ್ಪು ಬಣ್ಣ ಅನ್ನೋದು ಸರಳತೆ ಮತ್ತು ಅಹಂ ಅನ್ನೋದನ್ನ ಬಿಟ್ಬಿಡೋದರ ಸಂಕೇತ. ಶ್ರೀಮಂತ ಬಡವ ಅನ್ನೋ ಯಾವ ಭೇದವೂ ಇಲ್ಲದೆ ಎಲ್ಲರೂ ಒಂದೇ ಅನ್ನೋದನ್ನ ಇದು ತೋರಿಸುತ್ತೆ. ಅದೇ ಸಮಯದಲ್ಲಿ ವೈಜ್ಞಾನಿಕವಾಗೂ ಒಂದು ಕಾರಣ ಇದೆ. ಕಪ್ಪು ಬಣ್ಣ ಸೂರ್ಯನ ಶಾಖವನ್ನ ಜಾಸ್ತಿ ಹೀರಿಕೊಳ್ಳುತ್ತೆ. ಇದರಿಂದ ಚಳಿಗಾಲದಲ್ಲಿ ದೇಹ ಬೆಚ್ಚಗಿರುತ್ತೆ, ಜೊತೆಗೆ ರಕ್ತ ಸಂಚಾರ ಕೂಡ ಚೆನ್ನಾಗಾಗುತ್ತೆ. ಸೊ ಇದನ್ನ ನೆನ್ಪಲ್ಲಿಟ್ಕೊಳ್ಳಿ. ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನಿಯಮದ ಹಿಂದೆ ಒಂದು ಪ್ರಾಕ್ಟಿಕಲ್ ಉದ್ದೇಶ ಇದೆ. ಇದು ಫ್ಯಾಷನ್ ಅಲ್ಲ, ಬದಲಾಗಿ ಫಂಕ್ಷನ್. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನೋಡೋಣ. ಅದೇನಂದ್ರೆ ಬರಿಗಾಲಲ್ಲಿ ನಡೆಯೋದು. ಇದನ್ನ ಪ್ರಕೃತಿಯ ಹೀಲಿಂಗ್ ಪವರ್ ಜೊತೆ ನೇರವಾಗಿ ಕನೆಕ್ಟ್ ಆಗೋದು ಅಂತಾನೂ ಹೇಳಬಹುದು. ಇವತ್ತಿನ ವಿಜ್ಞಾನ ಇದನ್ನ ಅರ್ಥಿಂಗ್ ಅಂತ ಕರೆಯುತ್ತೆ. ಅಂದ್ರೆ ಭೂಮಿಯ ನೈಸರ್ಗಿಕ ಶಕ್ತಿಯನ್ನ ನೇರವಾಗಿ ದೇಹಕ್ಕೆ ಹೀರ್ಕೊಳ್ಳೋದು. ನಮ್ಮ ಹಿರಿಯರಿಗೆದ್ದ ಈ ಜ್ಞಾನವನ್ನೇ ಇವತ್ತು ಮಾಡರ್ನ್ ಸೈನ್ಸ್ ರಿಸರ್ಚ್ ಮಾಡ್ತಾ ಇದೆ. ನೋಡಿ, ಬರಿಗಾಲಲ್ಲಿ ನಡೆಯೋದ್ರಿಂದ ಸ್ಟ್ರೆಸ್ಸು, ಆತಂಕ ಎಲ್ಲ ಕಡಿಮೆ ಆಗುತ್ತೆ. ಬಾಡಿಯಲ್ಲಿ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ. ಕಾಲಿನ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಪ್ರಕೃತಿಯೇ ನಮಗೆ ದೊಡ್ಡ ವೈದ್ಯ ಅನ್ನೋದಿಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸಮಯದ ಬಗ್ಗೆ ಗೊತ್ತಾಯ್ತು, ಬಟ್ಟೆ ಬಗ್ಗೆ ಗೊತ್ತಾಯ್ತು, ನಡಿಗೆ ಬಗ್ಗೆನೂ ಗೊತ್ತಾಯ್ತು. ಈಗ ಈ ವ್ರತದ ಅವಧಿ ಯಾಕೆ ಕರೆಕ್ಟಾಗಿ 41 ದಿನ? ಈ ಸಂಖ್ಯೆಯಲ್ಲೇ ಇದೆ ನೋಡಿ ಅಸಲಿ ರಹಸ್ಯ. ಇದು ನ್ಯೂರೋಸೈನ್ಸ್ ಅಂದ್ರೆ ನರವಿಜ್ಞಾನದ ಒಂದು ಮುಖ್ಯವಾದ ತತ್ವಕ್ಕೆ ಸರಿಯಾಗಿ ಹೊಂದಿಕೆಯಾಗುತ್ತೆ. ಯಾವುದೇ ಒಂದು ಹಳೆಯ ಅಭ್ಯಾಸವನ್ನ ಬಿಟ್ಟು ಒಂದು ಹೊಸ ಅಭ್ಯಾಸವನ್ನ ನಮ್ಮ ಮೆದುಳು ಕಲಿಯೋಕೆ ಸುಮಾರು 40 ದಿನ ಬೇಕಂತೆ. ಸೊ ಈ 41 ದಿನಗಳ ವ್ರತ ಅನ್ನೋದು ಒಂದು ಸಂಪೂರ್ಣ ಟ್ರಾನ್ಸ್ಫಾರ್ಮೇಷನ್ಗೆ ಬೇಕಾದ ಸಮಯವನ್ನ ಕೊಡುತ್ತೆ. ಹಾಗಾಗಿ ಈ 41 ದಿನಗಳನ್ನ ಬರೀ ಒಂದು ಧಾರ್ಮಿಕ ಆಚರಣೆ ಅಂತ ನೋಡಬೇಡಿ. ಇದೊಂದು ರೀತಿ ನಮ್ಮ ಲೈಫ್ ಸ್ಟೈಲನ್ನೇ ರೀಸೆಟ್ ಮಾಡೋ ಪ್ರಕ್ರಿಯೆ. ಹಳೆ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ದೇಹ ಮನಸ್ಸನ್ನ ಪ್ಯೂರಿಫೈ ಮಾಡಿ ಒಂದು ಹೊಸ ಡಿಸಿಪ್ಲಿನ್ ಕಲಿಯೋಕೆ ಇದು ಸಹಾಯ ಮಾಡುತ್ತೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಈ 41 ದಿನಗಳ ದೀಕ್ಷೆ ಅನ್ನೋದು ಜೀವನಕ್ಕೆ ಸಿಗೋ ಒಂದು ನ್ಯಾಚುರಲ್ ರೀಹ್ಯಾಬ್ ಪ್ರೋಗ್ರಾಮ್ ಇದ್ದಾಗೆ. ಈಗ ಈ 41 ದಿನಗಳಲ್ಲಿ ಪಾಲಿಸಬೇಕಾದ ಕಠಿಣ ನಿಯಮಗಳ ಬಗ್ಗೆ ನೋಡೋಣ. ಇವು ಬರೀ ರೂಲ್ಸ್ ಅಲ್ಲ, ಬದಲಿಗೆ ನಮ್ಮನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಕ್ಕೆ ಇರೋ ಮೆಟ್ಟಿಲುಗಳು. ಸರಳ ಸಸ್ಯಾಹಾರ, ತಣ್ಣೀರಲ್ಲಿ ಸ್ನಾನ, ಬ್ರಹ್ಮಚರ್ಯ ಮತ್ತು ಎಲ್ಲಾ ಕೆಟ್ಟ ಚಟಗಳಿಂದ ದೂರ ಇರೋದು. ಇವೆಲ್ಲವೂ ಸೇರಿ ನಮ್ಮ ದೇಹವನ್ನ ಕ್ಲೀನ್ ಮಾಡಿ ಮನಸ್ಸನ್ನ ಶಾರ್ಪ್ ಮಾಡುತ್ತೆ. ಇದೊಂದು ಕಂಪ್ಲೀಟ್ ಸಿಸ್ಟಮ್. ಕೊನೆಯದಾಗಿ ಈ ಸಂಪ್ರದಾಯದ ಅತಿ ಸುಂದರವಾದ ಒಂದು ಅಂಶವನ್ನ ನೋಡೋಣ. ಅದೇ ಸಮಾನತೆ. ಯಾತ್ರೆಯಲ್ಲಿ ಪಾಲ್ಗೊಳ್ಳೋ ಪ್ರತಿಯೊಬ್ಬರನ್ನ ಅವರ ಸ್ಟೇಟಸ್, ಅವರ ಹಿನ್ನೆಲೆ ಏನೇ ಇರಲಿ, ಯಾಕೆ ಸ್ವಾಮಿ ಅಂತಾನೆ ಕರೀತಾರೆ. ಪ್ರತಿಯೊಬ್ಬರನ್ನು ಸ್ವಾಮಿ ಅಂತ ಕರೆಯೋದ್ರಿಂದ ಅಲ್ಲಿರೋ ಸಾಮಾಜಿಕ ಭೇದಭಾವಗಳೆಲ್ಲ ಮಾಯವಾಗಿ ಅಹಂಕಾರ ಕರಗಿ ಎಲ್ಲರಲ್ಲೂ ಒಂದು ಸಹೋದರತ್ವದ ಭಾವನೆ ಬೆಳೆಯುತ್ತೆ. ಇದೊಂದು ತುಂಬಾನೇ ಶಕ್ತಿಶಾಲಿಯಾದ ಅಭ್ಯಾಸ. ಇಲ್ಲಿ ಎಲ್ಲರೂ ಒಂದೇ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಕಲ್ತಿದ್ದೇನು?
ಮೊದಲನೆಯದಾಗಿ, ಈ ದೀಕ್ಷೆ ನಮ್ಮ ದೇಹವನ್ನ ಸಂಪೂರ್ಣವಾಗಿ ಶುದ್ಧೀಕರಿಸುತ್ತೆ. ಎರಡನೇದಾಗಿ, ಇದೊಂದು ಅದ್ಭುತವಾದ ಮೆಂಟಲ್ ಟ್ರೈನಿಂಗ್. ನಮ್ಮ ಮನಸ್ಸು ಮತ್ತು ಭಾವನೆಗಳನ್ನ ಕಂಟ್ರೋಲ್ ಮಾಡೋದನ್ನ ಕಲಿಸುತ್ತೆ. ಮತ್ತು ಈ ಎಲ್ಲದರ ಅಂತಿಮ ಗುರಿ, ಈ ಇಡೀ ಯಾತ್ರೆಯ ಮುಖ್ಯ ಉದ್ದೇಶವೇ ಆಧ್ಯಾತ್ಮಿಕವಾಗಿ ಬೆಳೆಯುವುದು. ಹಾಗಾಗಿ ಒಂದು ವಿಷಯ ಸ್ಪಷ್ಟ, ಅವರು ಬರೀ ಭಕ್ತರಲ್ಲ, ಅವರು ತಮ್ಮನ್ನ ತಾವೇ ಗೆದ್ದ ಆತ್ಮಶಿಸ್ತಿನ ಯೋಧರು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ, ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಬರೀರಿ.